ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಗುಡ್ ಮಾರ್ನಿಂಗ್ ಪ್ರಿಯ ದೇವರ ಮಕ್ಕಳೇ, ಈ ಮುಂಜಾನೆ ವೇಳೆಯಲ್ಲಿ ದೇವರ ಸನ್ನಿಧಿಯಲ್ಲಿ ನಾವು ಮೊದಲು ಪ್ರಾರ್ಥಿಸೋಣ. ಆಕಾಶವನ್ನು ಸಿಂಹಾಸವನಾಗಿ ಭೂಮಿಯು ಪಾದಪೀಠವನ್ನಾಗಿ ಮಾಡಿಕೊಂಡಿರುವಂಥ ನಮ್ಮ ಪರಲೋಕದಲ್ಲಿರುವಂಥ ತಂದೆಯಾದ ದೇವರೇ, ಅಪ್ಪ ಈ ಒಂದು ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಕರ್ತನೆ. ದೇವರೇ, ಈ ವೇಳೆಯು ಸ್ವಾಮಿ ಅಪ್ಪ ನಮ್ಮನ್ನು ಸ್ವಾಮಿ ಅಪ್ಪ ನಿನ್ನ ಸನ್ನಿಧಿಯಲ್ಲಿ ಮತ್ತೊಂದು ಬಾರಿ ನಿನ್ನ ಸ್ತುತಿಸಲು, ನಿನ್ನ ನಾಮ ಮಹಿಮೆಪಡಿಸಲು, ವಾಕ್ಯವನ್ನು ಧ್ಯಾನಿಸಲು ಕೊಟ್ಟಂತಹ ಕೃಪೆಯಾಗಿ ಸ್ತೋತ್ರ ಕರ್ತನೆ. ತಂದೆಯಾದ ದೇವರೇ, ಈ ಮುಂಜಾನೆ ವೇಳೆಯಲ್ಲಿ ಯಾರ್ಯಾರು ಅಪ್ಪ ಈ ಒಂದು ವಾಕ್ಯವನ್ನು ನೋಡುತ್ತಿದ್ದಾರೆ ಪ್ರತಿಯೊಬ್ಬರನ್ನು ನಿನ್ನ ಹಸ್ತಕ್ಕೊಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾ ಕರ್ತನೆ. ಅನೇಕರು ಅನೇಕ ರೀತಿಯಲ್ಲಿ ಅಪ್ಪ ಒಳಗಾಗಿದ್ದಾರೆ ಕರ್ತನೆ. ಶೋಧನೆಯಲ್ಲಿ, ದುಃಖದಲ್ಲಿ, ವೇದನೆಯಲ್ಲಿ ಅಪ್ಪ ಮಾತ್ರವಲ್ಲದೆ ಇರುವಂಥ ಪರಿಸ್ಥಿತಿಗಳನ್ನು, ಕಮಿಟ್ಮೆಂಟ್ಗಳನ್ನು ನೋಡಿಕೊಂಡು ಲೋಕದಲ್ಲಿ ಓಡುತ್ತಿರುವುದುಂಟು ಕರ್ತನೆ. ದೇವರಾತ್ಮನ ಈ ದಿನದಲ್ಲಿ ಸ್ವಾಮಿ ಯಾರ್ಯಾರು ಬಲಯತೆಯಲ್ಲಿ, ವೇದನೆ, ದುಃಖದಲ್ಲಿರೋ ಪ್ರತಿಯೊಬ್ಬರನ್ನು ಅಪ್ಪ ನಿನ್ನ ಹಸ್ತಕ್ಕೊಪ್ಪಿಸಿಕೊಟ್ಟು ಪ್ರಾರ್ಥಿಸ್ತೇನೆ. ಮಾತ್ರ ದೇವರು ಈ ವಾಕ್ಯ ನೋಡ್ತಿರೋದು ಪ್ರತಿಯೊಬ್ಬರ ಚಿಕ್ಕವರು ಮೊದಲುಗೊಂಡು ದೊಡ್ಡವರ ಪರ್ಯಂತ ಅಪ್ಪ ಈ ವೇಳೆಯಲ್ಲಿ ಕರ್ತನೆ ಈ ಒಂದು ವಾಕ್ಯ ಒಬ್ಬೊಬ್ಬರ ಜೀವಿತದಲ್ಲಿ ಬಲವಾದ ಕಾರ್ಯ ನಡೆಸಲ್ಪಡಕರ್ತಾನೆ. ನೀನು ನಮ್ಮ ಸಂಗಡ ಇದ್ದು ರಾಜ ವಾಕ್ಯಗಳ ಪದಗಳ ಗುಡಾಟ ತಿಳಿಯಪಡಿಸು. ನೀನು ನನ್ನ ಸಂಗಡ ಇದ್ದು ಆದಿಂದ ಅಂತ್ಯದವರೆಗೂ ನೀನು ನಮ್ಮ ಸಂಗಡ ಇದ್ದು ನಿನ್ನ ಸಾನ್ನಿಧ್ಯದಲ್ಲಿ, ನಿನ್ನ ಪ್ರಸಾದದಲ್ಲಿ ನಮ್ಮನ್ನು ನಡೆಸು ಸ್ವಾಮಿ. ಅದಕ್ಕಾಗಿ ಈ ದಿನ ಕೇಳ್ಪಡುವಂಥ ಈ ಒಂದು ಜೀವನ ವಾಕ್ಯ ಒಬ್ಬೊಬ್ಬರ ಜೀವಿತದಲ್ಲಿ ಮಹಿಮೆಯಾದ ಕಾರ್ಯ ನಡೆಸಲಿ ಎಂದು ಎಲ್ಲ ಸ್ತುತಿ ಸ್ತೋತ್ರಕ್ಕೆ ನಮ್ಮ ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಲಿಕ್ಕತ್ತ ಅತಿ ಶೀಘ್ರದಲ್ಲಿ ಬೇಗನೆ ಬರುವಂಥ ಯೇಸುವಿನ ಮೊದಲ ನಾಮದಲ್ಲಿ ಪ್ರಾರ್ಥಿಸ್ತೇನೆ ನನ್ನ ಪರಲೋಕ ತಂದೆಯ ದೇವರೇ, ಆಮೇಲೆ ಸ್ತೋತ್ರ. ಕರ್ತನ ಅತಿ ಪರಿಶುದ್ಧ ನಾಮದಲ್ಲಿ ಮತ್ತೊಂದು ಬಾರಿ ನಿಮ್ಮೆಲ್ಲರೂ ವಂದನೆ ಸಲ್ಲಿಸ್ತೇನೆ. ಪ್ರಿಯ ದೇವರ ಮಕ್ಕಳು ಎಲ್ಲಿದ್ದಾರೆ, ಎಲ್ಲರೂ ಹೇಗಿದ್ದೀರಾ? ಯೇಸುವಿನ ನಾಮದಲ್ಲಿ ನೀವೆಲ್ಲರೂ ಸಂತೋಷವಾಗಿದ್ದೀರಾ, ಚೆನ್ನಾಗಿದ್ದೀರ ಅಂತ ನಾನು ಭಾವಿಸ್ತೀನಿ. ಈ ಮುಂಜಾನೆ ವೇಳೆ ದೇವರು ಕೊಟ್ಟಂಥ ಆಲೋಚನೆ ನಾವು ಧ್ಯಾನಿಸೋಣ. ಯೆಶಾಯನ ಪ್ರವಾದನ ಗ್ರಂಥ ತೆಗೆದಿರೋರು ಓದಿ 52ನೇ ಅಧ್ಯಾಯ 12ನೇ ವಾಕ್ಯ. ನೀವು ಅವಸರದಿಂದ ಹೊರಡಬೇಕಾಗಿಲ್ಲ, ಓಡಿ ಹೋಗಬೇಕಾಗಿಲ್ಲ. ಯೆಹೋವನು ನಿಮಗೆ ಮುಂಬಲವಾಗಿ ಮುಂದಿರುವನು. ಆಮೆನ್, ಹಲ್ಲೆಲೂಯಾ. ಇಸ್ರಾಯೇಲ್ನ ದೇವರು ನಿಮಗೆ ಹಿಂಬಲವಾಗಿ ಇರುವನು. ಹೌದು ರಾಜ, ಈ ವಾಕ್ಯಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೀನಿ. ನೀವು ಅವಸರದಿಂದ ಓಡಬೇಕಾಗಿಲ್ಲ. ಈ ದಿನದಲ್ಲಿ ಪ್ರಿಯ ದೇವರ ಮಗುವೆ, ಅನೇಕರು ಅವಸರದಿಂದ ಹೋರಾಡ್ತಿದ್ದಾರೆ. ಹೊರಡುವಾಗ ಪ್ರಿಯ ದೇವ್ರ ಮಕ್ಕಳು ಆಚೆ ಹೋಗುವಾಗ ಎಲ್ಲಾರ ಕೆಲ್ಸಕ್ಕೆ ಟೈಮ್ ಆಯಿತು, ಕಂಪನಿಗೆ ಟೈಮ್ ಆಯಿತು ಅನ್ನುವಾಗ ಏನು ಅಷ್ಟು ಸ್ಪೀಡ್ ಹೋಗ್ತಾರೆ. ದಾರಿಯಲ್ಲಿ ಫುಟ್ಪಾತಲ್ಲಿ ನೋಡೋದಲ್ಲ, ಸಿಗ್ನಲ್ ನೋಡೋಲ್ಲ, ಅಲ್ಲ ನೋಡಲ್ಲ, ಇಷ್ಟ ಪ್ರಕಾರ ಓಡ್ತಾ ಇರ್ತಾರೆ. ಪ್ರಿಯ ದೇವರ ಮಗುವೆ, ದೇವರ ಆತ್ಮ ನಿನ್ನ ಸಂಗಡ ಇರುವಾಗ ನಿನಗೆ ತಡ ಮಾಡುವುದಕ್ಕೆ ದೇವರು ಪರ್ಮಿಷನ್ ಕೊಡೋಲ್ಲ. ಯಾಕಂದರೆ ದೇವರು ನಿನ್ನ ಸಂಗಡ ಇರುವಾಗ ಬೇಕಾದಂಥ ಜ್ಞಾನ ನಿನಗೆ ಅನುಗ್ರಹಿಸ್ತಾನೆ. ಮಾತ್ರದ ಪ್ರಿಯ ದೇವ್ರ ಮಗುವೆ, ಅನೇಕರು ರಾತ್ರಿ ಎಲ್ಲ ಪ್ರಯಾಸ ಪಡ್ತಾರೆ. ಅದು ಹೇಳ್ತಾನೆ, ರಾತ್ರಿ ಎಲ್ಲ ಪ್ರಯಾಸಪ್ಪ ಗುರುವೆ ಏನೂ ಸಿಕ್ಕಲಿಲ್ಲ, ಆದರೆ ನಿನ್ನ ಮಾತಿನ ಮೇರೆಗೆ ನಾನು ಬಲೆ ಹಾಕ್ತೀನಿ ಅನ್ನುವಾಗ ಬೋಟು ತುಂಬಿ ತುಳುಕುವಾಗೆ ಎಲ್ಲವೂ ಮೀನು ಸಿಕ್ತು. ಪ್ರಿಯ ದೇವರ ಮಗುವೆ, ಇವತ್ತು ನೀನು ಅವಸರದಿಂದ ಹೊರಡಬೇಕಾಗಿಲ್ಲ. ಆಚೆ ಹೋಗುವಾಗ ಅವಸರ ಬೇಕು, ಮತ್ತು ಇನ್ನೊಬ್ರಿಗೆ ಎದುರ್ಕೊಂಡು ಓಡಿ ಹೋಗಬೇಕಾಗಿಲ್ಲ. ಪ್ರಿಯ ದೇವ್ರ ಮಗುವೆ, ನೀನೊಬ್ಬರು ನೋಡ್ಕೊಂಡು ಓಡ್ತಿದ್ಯಾ, ನಿನ್ನಲ್ಲೊಂದು ಭಯ ನಿನ್ನಲ್ಲಿ ಆವರಿಸ್ಕೊಂಡಿದ್ಯಾ? ಈ ಮುಂಜಾನೆ ವೇಳೆ ದೇವರಾತ್ಮನ ಹೇಳ್ತಾ ಇದ್ದಾರೆ, ನಿನ್ನಲ್ಲೊಂದು ಎಲ್ಲ ಭಯ, ನಿನ್ನಲ್ಲೊಂದು ಬೇಡವಾದ ನಕಾರಾತ್ಮಕ ಚಿಂತೆಗಳು ಈ ಮುಂಜಾನೆ ವೇಳೆ ಅದು ಬಿಟ್ಟೋಗಲಿ ಕರ್ತನೆ. ಎಸಪ್ಪ, ಈ ಒಂದು ವಾಕ್ಯ ನೋಡುತ್ತಿರೋ ಪ್ರಿಯ ದೇವರ ಮಗುವೆ, ನಿನ್ನಲ್ಲಿ ನೀನು ಯಾರಿಗಾದರೂ ಭಯಪಟ್ಟು ಜೀವಿಸುತ್ತಿದೆಯಾ? ನೋ, ಈ ಸಮಯದಲ್ಲಿ ನಿನ್ನ ಹೃದಯವನ್ನು ನನ್ನ ಕರ್ತನಾದ ಯೇಸು ಕ್ರಿಸ್ತನ ಒಪ್ಪಿಸಿಕೊಡುವುದೇ ಆದರೆ ಆತ ನಿನ್ನನ್ನು ಮುಂಬಲವಾಗಿ ಹಿಂಬಲವಾಗಿ ಆತನ ನಡೆಸುವತನಾಗಿದ್ದಾನೆ. ನಿನಗೆ ವಿರುದ್ಧವಾಗಿ ಶತ್ರುವಾದನು ಏನೇ ಪ್ಲಾನ್ ಮಾಡ್ಬೋದು. ಹೌದು, ದೇವ್ರ ವಾಕ್ಯ ಬರೆದು ಯಾವ ಕೇಡು ಸಂಭವಿಸೋದು, ಉಪದ್ರವ ನಿನ್ನ ಗುಡಾರದ ಸಮೀಪಕ್ಕೂ ಬರುವುದಿಲ್ಲ. ಅನೇಕರು ನೋಡುವಾಗ ನಿಮಗೆ ಭಯ ಉಂಟಾಗುತ್ತೆ. ಅಯ್ಯೋ, ಅವ್ರಿಗೇನೋ ಮಾತಾಡೋ ನಮಗೆ ಮಾಟ ಮಂತ್ರ ಮಾಡಿಸ್ಬಿಡ್ತಾರೆ, ನಮಗೇನು ಹಂಗೆ ಮಾಡಿಸ್ಬಿಡ್ತಾರೆ, ಹಿಂಗೆ ಮಾಡಿಸ್ಬಿಡ್ತಾರೆ, ನಮ್ಮ ಮಕ್ಕಳು ಆಚೆ ಹೋಗ್ತಾರೆ. ನೋ ಪ್ರಿಯ ದೇವರ ಮಗುವೆ, ನೀನು ಯಾರಾಗಿದ್ಯಾ? ಕಳೆದಿಂದ ಹೇಳ್ತಾರೆ, ನೀನು ದೇವರ ಮಗನಾಗಿದ್ಯಾ. ನೀನು ವಿರುದ್ಧವಾಗಿ ಯಾವುದು ಏನು ತಟ್ಟುದು, ಯಾಕಂದ್ರೆ ನಿನ್ನನ್ನು ತಾಕುವನು ಯೆಹೋವನ ಕಣ್ಣು ಗುಡ್ಡವನ್ನು ತಾಕುವ ಹಾಗೆ. ಪ್ರಿಯ ದೇವರ ಮಗು, ಯಾವ ಮಾಟ ಮಂತ್ರ ಕಟ್ಟುಗಳು, ಯಾವ ಹೋರಾಟವು ನಿನ್ನ ಮುಟ್ಟೋದಿಲ್ಲ. ಯಾಕಂದರೆ ನೀನು ದೇವರ ಮಗನಾಗಿದ್ಯಾ. ಈ ದಿನ ನಿನ್ನಲ್ಲಿ ಭಯ ಹುಟ್ಟಿಸುವಂಥ ಎಲ್ಲ ದುರಾತ್ಮ ಕಾರ್ಯಗಳು ಈ ಗಳಿಗೆಯಲ್ಲಿ ಯೇಸುವಿನ ಬಿಟ್ಟೋಗಲಿ ಕರ್ತನೆ. ಎಲ್ಲದ ಭಯದ ವಾತಾವರಣಗಳು ಬಿಟ್ಟು ಹೋಗಲಿ. ಎಲ್ಲ ಅನಾರೋಗ್ಯ ಉಂಟು ಮಾಡಲು ಬರುವಂಥ ಶತ್ರುನ ಕುತಂತ್ರಗಳದ್ದು ಬಿಟ್ಟು ಹೋಗಲಿ. ಅದಕ್ಕೆ ದೇವರು ವಾಕ್ಯ ಬರೆಯಲ್ಪಡಿದೆ, ನೀವು ಅವಸರದಿಂದ ಹೊರಡಬೇಕಾಗಿಲ್ಲ. ಈ ದಿನ ಪ್ರಿಯ ದೇವರ ಮಗುವೆ, ನೀನು ಅರ್ಜೆಂಟು ಒಬ್ಬರು ದೇವರ ಮಾತು ಕಿವಿ ಕೊಡ್ತಿದೆ, ನೀನು ಇಷ್ಟ ಪ್ರಕಾರ ಅರ್ಜೆಂಟ್ ಓಡ್ತಿದ್ಯಾ? ಪ್ರಿಯ ದೇವ್ರ ಮಗುವೆ, ಈ ದಿನ ದೇವರ ಮಾತು ನೀನು ಕಿವಿಗೊಡು.
ಆಗ ನೀನು ಮಾಡುವಂಥ ಕೆಲಸಗಳಲ್ಲಿ, ನೀನು ಮಾಡುವಂಥ ಪ್ರಯಾಸಗಳಲ್ಲಿ ಆತನು ಯೆಹೋವನು ನಿಮಗೆ ಮುಂಬಲವಾಗಿ ಮುಂದಿರುವನು. ಆಮೇಲೆ ಇಸ್ರಾಯೇಲ್ನ ದೇವರು ನಿಮಗೆ ಹಿಂಬಲವಾಗಿ ಇರುವನು. ಹಾಲೆಲೂಯಾ. ಯಾಕಂದರೆ ಇಸ್ರಾಯೇಲನು ಐಗುಪ್ತ ದೇಶದಲ್ಲಿ ದಾಸತ್ವದಲ್ಲಿರುವಾಗ ಅವ್ರನ್ನ ಕರ್ಕೊಂಬರುವಾಗ ಹಗಲಿನಲ್ಲಿ ಮೇಘಸ್ತಂಭ, ಇರುಳಿನಲ್ಲಿ ಅಗ್ನಿಸ್ತಂಭ ಯಾವ ರೀತಿ ನಡೆಸಿರೋ ಪ್ರಿಯ ದೇವರ ಮಗುವೆ, ಅದೇ ಪ್ರಕಾರ ನಿನ್ನ ಜೀವಿತದಲ್ಲಿ, ಆತ್ಮಿಕವಾದ ಜೀವಿತದಲ್ಲಿ, ಈ ಲೋಕದಲ್ಲಿ ಜೀವಿಸುವಾಗ ಬರುವಂಥ ಎಲ್ಲ ಹೋರಾಟಗಳಲ್ಲಿ, ಕಷ್ಟಗಳಲ್ಲಿ, ಅಪಮಾನಗಳಲ್ಲಿ ದೇವರಾತ್ಮನ ಸಂಗಡ ಇರುವನು. ಯಾವ ರೀತಿ ಅಂತಂದರೆ ಹಗಲಿನಲ್ಲಿ ಮೇಘಸ್ತಂಭ, ಇರುಳಿನಲ್ಲಿ ಅಗ್ನಿಸ್ತಂಭ ಯಾವ ರೀತಿ ಇಸ್ರಾಯೇಲ್ ಜನರನ್ನು ಕಾಪಾಡ್ತೋ ಅದೇ ಪ್ರಕಾರ ಈ ಮುಂಜಾನೆ ವೇಳೆ ಪ್ರಿಯ ದೇವ್ರ ಮಗುವೆ, ನೀನು ನಂಬುವುದಾದರೆ ನೀನು ಓಡಬೇಕಾಗಿಲ್ಲ. ಶತ್ರುವಿಗೆ ನೋಡಿ ನೀನು ಎದುರಿ ಓಡೋದು ಬೇಕಿಲ್ಲ. ನೀ ಹಿಂದೆ ಶತ್ರು ಫರೋಹನ ಸೈನ್ಯನೇ ಬರ್ಬೋದು, ಮುಂದೆ ಕೆಂಪು ಸಮುದ್ರ ಅಡ್ಡ ಆಗಿರ್ಬೋದು. ನಿನ್ನ ದೇವರಿನ ಸಂಗಡ ಇರುವಾಗ ಆ ಒಂದು ಕೆಂಪು ಸಮುದ್ರವನ್ನು ವಿಭಾಗ ಮಾಡಿ ಒಣ ನೆಲವಾಗಿ ಮಾರ್ಪಡಿಸಿ ನಿನ್ನನ್ನು ರೋಡ್ ದಾಟಿಸುವತನಾಗಿದ್ದಾನೆ. ನಿನಗೆ ಎದುರಾಗಿ ಕಲ್ಪಿಸುವ ಯಾವ ಆಯುಧ ಜಯಿಸದು. ಯಾಕಾಗಿ ನೀನು ದೇವರ ಮಗನಾಗಿದ್ದೀಯಾ. ಯಾಕಂದರೆ ಯೆಹೋವನು ನಿಮಗೆ ಮುಂಬಲವಾಗಿ ಮುಂದಿರುವನು. ಇಸ್ರಾಯೇಲ್ನ ದೇವರು ನಿಮಗೆ ಹಿಂಬಲವಾಗಿರುವನು. ಈ ದಿನ ತಂದ ದೇವರು ನಿನ್ನ ಮುಂದೆ ಹಿಂದೆ ಕಾವಲಾಗಿರುವಾಗ ನೀನು ಎದುರೋದು ಬೇಕಿಲ್ಲ. ಇನ್ನೊಬ್ಬರು ನೋಡಿ ನೀನು ಎದುರು ಓಡೋದು ಬೇಕಿಲ್ಲ. ಪ್ರಿಯ ದೇವರ ಮಗುವೆ, ದೇವರು ನಿನ್ನ ಸಂಗಡ ಇರುವಾಗ ನೀನು ಎದುರೋದು ಯಾಕೆ? ಹಾಲಿನ ಸ್ತೋತ್ರ. ಕಳೆದ ದಿನದಲ್ಲಿ ಹೇಳ್ತಿದ್ದೆ, ಅವನು ದಾವೀದನ ಗೊಲ್ಯಾತನ ನೋಡಿಕೊಂಡು ನೀನು ಅವನು ಗೊಲ್ಯಾತನ ಆಡ್ಕೋತಾನೆ, ನೀನೇನು ದಾವೀದನ ನೋಡ್ಕೊಂಡು ಆಡ್ಕೋತಾನೆ. ಗೊಲ್ಯಾತನ ಮಾತು ಹೇಳ್ತಾನೆ, ಏನು ನಾಯಿ ಓಡ್ಸೋಕ್ಕೆ ಬಂದಿದ್ಯಾ ಅಥವಾ ಪ್ರಾಣಿನ ಓಡ್ಸೋಕ್ಕೆ ಬಂದಿದ್ಯಾ ಅಂತ ಅವನು ಒಂಥರ ಕೇಕೆ ಹಾಕ್ಕೊಂಡು ಅವನ್ನ ರೇಗಿಸ್ಕೊಂಡು ಮಾತಾಡ್ತಾನೆ. ಆದರೆ ಪ್ರಿಯ ದೇವ್ರ ಮಗುವೆ, ದಾವೀದನ ಒಂದೇ ಒಂದು ಮಾತು ಹೇಳ್ತಾನೆ, ನೀನಾದರೂ ಯುದ್ಧಕ್ಕೆ ಬೇಕಾದ ಎಲ್ಲ ಉಪಚಾರಗಳನ್ನ ಹಾಕ್ಕೊಂಡಿದ್ದೆ, ಯುದ್ಧಕ್ಕೆ ಬೇಕಾದಂಥ ಬಿಲ್ಲು, ಬಾಣ, ಬರ್ಜಿ ಎಲ್ಲವನ್ನು ಇಟ್ಕೊಂಡಿದ್ದೆ. ನಾನು ನನ್ನ ಕರ್ತನಾದ ಯೇಸು ಕ್ರಿಸ್ತನ ವಾಕ್ಯದಲ್ಲೇ ಅದನ್ನ ಹೇಳೋ ಒಂದೇ ಒಂದು ಮಾತಿನಲ್ಲಿ ಅವನು ಹೋದ. ಕಲ್ಲು ತಗೊಂಡು ಹೊಡಿತಾ ಇದ್ದಂಗೆ ಬುಲ್ಡೆ ಸೀಲು ಹೋಯ್ತು. ದೇವರ ಮಗುವೆ, ನೀನು ನಿನ್ನ ಸಂಗಡ ನನ್ನ ತಂದೆಯಾದ ದೇವರು ಇರುವಾಗ ನೀನು ಇನ್ನೊಬ್ಬರು ನೋಡಿ ಓಡಿದು ಬೇಕಿಲ್ಲ. ಅವಸರ ಮಾಡಿ ಅರ್ಜೆಂಟ್ ಮಾಡ್ಕೊಂಡು ಆ ಥರ ಮಾಡಿಕೊಂಡು ಪ್ರಿಯ ದೇವ್ರ ಮಗುವೆ, ನಿನ್ನ ಜೀವಿತ ನೀನು ಹಾಳು ಮಾಡ್ಕೊಬೇಡ. ನಿನ್ನ ಕುರಿತು ನೀನು ಅವಸರ ಪಡಬೇಡ. ನಿನ್ನ ಕುಟುಂಬದ ಕೆಲಸ ಕುರಿತು ನೀನು ಅವಸರ ಪಡಬೇಡ. ಮಕ್ಕಳ ವಿಷಯ ಕುರಿತು ನೀನು ಅವಸರ ಪಡಬೇಡ. ನಿನ್ನ ಕಾರ್ಯ ಏನೇ ಇರ್ಬೋದು ಅವಸರ ಸೈಡಿಗಿಟ್ಟು ಆತನಿಗೆ ಒಪ್ಪಿಸಿಕೊಡು. ಆತ ನೀನು ಮುಂಬಲವಾಗಿರುವನು. ಪ್ರಿಯ ದೇವ್ರ ಮಗುವೆ, ಅವಸರದಿಂದ ಮಾಡುವುದರಿಂದ ಕೋಪದಿಂದ ಕುಯ್ದ ಮೂಗು ಮತ್ತೆ ಬರೋದಿಲ್ಲ. ಯಾಕಂದರೆ ನೀನು ಅವಸರಪಟ್ಟು ಏನೇ ಕೆಲಸ ಮಾಡ್ಬೋದು. ಮನೇಲಿ ಉದಾಹರಣೆಗೆ ಅವಸರಪಟ್ಟು ಒಂದು ಆಹಾರ ಮಾಡ್ಬೋದು, ಅಥವಾ ಒಂದು ಪಲಾವ್ ಮಾಡ್ಬೋದು, ಅಥವಾ ಒಂದು ಸಾಂಬಾರು ಮಾಡೋದು. ಅರ್ಜೆಂಟಾಗಿ ಮಾಡುವಾಗ ಅದು ಸರಿಗೆ ಬರೋದಿಲ್ಲ. ಪ್ರಿಯ ದೇವ್ರ ಮಗುವೆ, ಸಮಾಧಾನವಾಗಿ ತಾಳ್ಮೆಯಾಗಿ ಮಾಡುವಾಗ ಅದು ಟೇಸ್ಟ್ ಸೂಪರಾಗಿ ಬರುತ್ತೆ. ಯಾಕಂದರೆ ಪ್ರಿಯ ದೇವ್ರ ಮಗುವೆ, ನಿನ್ನ ಅವಸರಪಟ್ಟು ನಿನ್ನ ಮಕ್ಕಳ ಜೀವಿತದಲ್ಲಿ ಅವಸರಪಟ್ಟು ನಿನ್ನ ಆತ್ಮಿಕ ಜೀವಿತದಲ್ಲಿ ಅವಸರಪಟ್ಟು ನೀನು ಪ್ರಾರ್ಥನೆ ಮಾಡುವಾಗ ಅಥವಾ ಅವಸರಪಟ್ಟು ಒಂದು ಕೆಲಸ ಮಾಡುವಾಗ ಅವು ಯಾವುವು ಸಫಲ ಆಗೋದಿಲ್ಲ. ಯಾಕಂದರೆ ದೇವರು ನಿನ್ನ ಮುಂಬಲವಾಗಿರುವಾಗ ನೀನು ಅವಸರ ಪಡೋದು ಬೇಕಿಲ್ಲ. ಇನ್ನೊಬ್ಬರು ನೋಡಿ ಓಡಿ ಹೋಗೋದು ಬೇಕಿಲ್ಲ. ಯಾಕಂದರೆ ದೇವರು ನಿನ್ನ ಮುಂಬಲವಾಗಿರ್ತಾನೆ. ನಿನ್ನ ಮುಂಬಲವಾಗಿ ಹಿಂಬಲವಾಗಿ ಆತನ ಇರುವಾಗ ನೀನು ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಆತ ನಿನ್ನ ಸಂಗಡದು ನಡೆಸುವತನಾಗಿದ್ದಾನೆ. ಈ ಮುಂಜಾನೆ ವೇಳೆಯಲ್ಲಿ ಪ್ರಿಯ ದೇವ್ರ ಮಗುವೆ, ನಾನು ಹೇಳ್ತಿರೋದು ಏನಂದರೆ, ನೀನು ಇನ್ನೊಬ್ಬರು ನೋಡಿ ಓಡೋದು ಬೇಕಿಲ್ಲ. ಇನ್ನೊಂದು ಯಾವುದೋ ಒಂದು ಅರ್ಜೆಂಟಾಗಿ ನೀನು ಒದ್ದಾಡೋದು ಬೇಕಿಲ್ಲ. ದೇವರು ನಿನ್ನ ಸಂಗಡ ಇದ್ದಾರೆ. ಆ ಒಂದು ತಿಳುವಳಿಕೆ ನಿನಗಿರಲಿ. ಯಾಕಂದರೆ ಯೆಹೋವನು ತೂಕಡಿಸಿದ ನಿದ್ರಿಸಿರುವ ತಂದೆ ದೇವರು ನನ್ನ ದೇವರಾಗಿದ್ದಾನೆ. ಈ ಮುಂಜಾನೆ ಪ್ರಿಯ ದೇವರ ಮಗುವೆ, ಯೆಹೋವನು ನಿನ್ನ ಮುಂಬಲವಾಗಿ ಮುಂದಿರುವವನು. ಮಾತ್ರವಾದ ಇಸ್ರಾಯೇಲ್ ದೇವನಿಗೆ ಹಿಂಬಲವಾಗಿರೋನು. ಆ ಒಂದು ವಾಕ್ಯ, ಆ ಒಂದು ಧೈರ್ಯ ನಮಗಿರ್ಬೇಕು. ನನ್ನ ದೇವರು ನನ್ನ ಹಿಂದೆ ಮುಂದೆ ಇರೋನು. ನಾನು ರಾತ್ರಿಯಲ್ಲೇ ಪ್ರಯಾಣ ಮಾಡ್ಬೋದು ಅಥವಾ ಹಗಲಿನಲ್ಲಿ ಪ್ರಯಾಣ ಮಾಡ್ಬೋದು, ಕೆಲ್ಸಕ್ಕೆ ಬೈಕಲ್ಲಿ ಹೋಗ್ಬೋದು, ಕಾರಲ್ಲಿ ಹೋಗ್ಬೋದು, ಸ್ಕೂಟ್ರಲ್ಲಿ ಹೆಂಗೆ ಹೋದ್ರು ನಾನು ಹಿಂದೆ ಮುಂದೆ ನನ್ನ ದೇವರು ನನ್ನ ಸಂಗಡ ಇದ್ದಾರೆ. ಆ ಒಂದು ತಿಳುವಳಿಕೆ ಇರುವಾಗ ಶತ್ರು ನಮ್ಮನ್ನು ಮುಟ್ಟೋಕ್ಕೂ ಸಹ ಆಗೋದಿಲ್ಲ. ಹೌದಲ್ವಾ? ದೇವರು ನಮ್ಮ ಸಂಗಡ ಇದ್ದಾನೆ. ಅದಕ್ಕಾಗಿ ಈ ಒಂದು ವಾಕ್ಯದ ಮುಖಾಂತರ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್. ಸ್ತೋತ್ರ.